ಸರ್ಕಾರಕ್ಕೆ ಈತ ಮಾಡ್ತಾ ಇರುವಂತಹ ಮೋಸ, ಗೌರ್ಮೆಂಟ್ ಕೆಲಸದಲ್ಲಿ ಇರುವಂಥವರು ಯಾವುದೇ ಬಿಸ್ನೆಸ್ ಮಾಡೋಂಗಿಲ್ಲ. ಅಕ್ರಮವಾಗಿ ವಾಟರ್ ಟ್ಯಾಂಕ್ ಮಾಫಿ ಇದೆಯಲ್ಲ, ಈತ ಬಹಿರಂಗವಾಗಿಯೇ ನಡೆಸ್ತಾ ಇದ್ದಾನೆ. ಸರ್ಕಾರಿ ಅಧಿಕಾರಿ ಆದರೂ ಕೂಡ ಈತನೇ ಡ್ರೈವ್ ಮಾಡ್ಕೊಂಡೋಗಿ ನೀರನ್ನು ಕೂಡ ಕೊಟ್ಟು ಬರ್ತಾನೆ. ಎರಡೆರಡು ಬಿಲ್ಡಿಂಗ್ಗಳು ಜೊತೆಗೆ ಖಾಲಿ ಸೈಟ್ಗಳು ಕೂಡ ಈತನ ಹೆಸರಲ್ಲಿ ಇದೆ. ಮೇಲಿನ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಇವನು ಯಾವ ತರ ಮರ್ಯಾದೆ ಕೊಡ್ತಾನೆ? IAS ತಾಳ್ಮೆ ಇರಲ್ಲ. DK ಸುರೇಶ್ ಕಡೆಯಿಂದ ಮಾಡಿಸ್ಬಿಡಿ. ಇಲಾಖೆ ಮೇಲೆ, ಅಧಿಕಾರಿಗಳ ಮೇಲೆ ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಗೌರವ ಬರುತ್ತೆ ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಅಧಿಕಾರಿ ಈತ ಹೇಗೆ ಇನ್ನೊಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾನೆ, ಈತನ ಮೇಲೆ ಯಾವ ರೀತಿಯಾದಂಥ ಕ್ರಮ ಆಗುತ್ತೆ? ಗ್ರೇಟರ್ ಬೆಂಗಳೂರು ಅಥಾರಿಟಿ, ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈಗ GBA. ಈ GBAನಲ್ಲಿ ಹಲವು ವರ್ಷಗಳಿಂದ ಟ್ಯಾಕ್ಸ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಶಶಿಕಾಂತ್ ಬೆಳ್ಳೂರ ಕುರಿತಾದಂಥ ಒಂದು ಸ್ಟೋರಿಯನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರಕ್ಕೆ ಈತ ಮಾಡ್ತಾ ಇರುವಂತಹ ಮೋಸ, ತನ್ನ ಇಲಾಖೆಗೆ ಈತ ಮಾಡ್ತಾ ಇರುವಂತಹ ಮೋಸ, ಜೊತೆಗೆ ತಮ್ಮ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ, ಅದರಲ್ಲೂ GBAನಲ್ಲಿ ಕೆಲಸ ಮಾಡ್ತಾ ಇರುವಂಥ ಹಿರಿಯ ಕಮಿಷನರ್ ರೇಂಜಿನ IAS ಅಧಿಕಾರಿಗಳಿಗೆ ಈತ ಸಾರ್ವಜನಿಕರ ಮುಂದೆ ಮಾಡ್ತಾ ಇರುವಂಥ ನಿಂದನೆ, ಅವರಿಗೆ ಕೊಡ್ತಾ ಇರುವಂಥ ಅಗೌರವ, ಇದೆಲ್ಲದ್ರ ಬಗ್ಗೆ, ಜೊತೆಗೆ ಈತ ಮಾಡ್ತಾ ಇರುವಂಥ ಅಕ್ರಮ ಬಿಸ್ನೆಸ್ ಬಗ್ಗೆ ಇವತ್ತಿನ ಸ್ಟೋರಿಯಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ನಾನು ಹೇಳಿದಾಗೆ ಈತ ನಾಗಸಂದ್ರ ವ್ಯಾಪ್ತಿಯ ವಾರ್ಡ್ ನಂಬರ್ 41ರಲ್ಲಿ ಟ್ಯಾಕ್ಸ್ ಕಲೆಕ್ಟರ್. ಆದ್ರೆ ಈತ ಹೊರಗಡೆ ಹೇಳ್ಕೊಳ್ತಾ ಇರುವಂತದ್ದು ನಾನು ರೆವಿನ್ಯೂ ಇನ್ಸ್ಪೆಕ್ಟ್ರು ಅಂತೇಳಿ. 19ನೇ ವರ್ಷಕ್ಕೆ ಈತನಿಗೆ ಸರ್ಕಾರಿ ಕೆಲಸ ಸಿಗುತ್ತೆ. ಆತನೇ ಹೇಳಿದಾಗೆ ಕೈ ತುಂಬಾ 70,000 ಸಂಬಳ ಕೂಡ ಬರುತ್ತೆ. ಎರಡೆರಡು ಬಿಲ್ಡಿಂಗ್ಗಳು ಜೊತೆಗೆ ಖಾಲಿ ಸೈಟ್ಗಳು ಕೂಡ ಈತನ ಹೆಸರಲ್ಲಿ ಇದೆ. ಗೌರ್ಮೆಂಟ್ ಕೆಲಸದಲ್ಲಿ ಇರೋದು ಗೌರ್ಮೆಂಟ್ ಕೆಲಸ. ನಂದೇ 2 ಬಿಲ್ಡಿಂಗ್ ಇದೆ ಲೇಔಟ್ ಅಲ್ಲಿ. 70,000 ಸಂಬಳ. 19 ವರ್ಷಕ್ಕೆ ಪಾಯಿಂಟ್ ಆಗಿ ಯಾವ ಪೋಸ್ಟ್? ರೆವಿನ್ಯೂ ಇನ್ಸ್ಪೆಕ್ಟರ್. ರೆವಿನ್ಯೂ ಇನ್ಸ್ಪೆಕ್ಟರ್ ನಾವು ಹೋಗಿ ಏನೊಂದು ಬಿಸ್ನೆಸ್ ಹಾಕಿದೀವಿ, ಇದ ಮಾಡಬಾರ್ದು ಅಂತ. ಹೀಗಿದ್ರೂ ಕೂಡ, ಇಷ್ಟೆಲ್ಲ ಆಸ್ತಿಯನ್ನ ಹೊಂದಿದ್ರು ಕೂಡ ಈತ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ಸೇವೆಯನ್ನ ಮಾಡ್ತಿದ್ದಾನಂದ್ರೆ ಬೇರೆ ಯಾವುದೇ ರೀತಿಯಾದಂಥ ಬಿಸ್ನೆಸ್ ಅನ್ನ ಮಾಡೋವಾಗಿಲ್ಲ. ಆದ್ರೆ ಈ ಫೋಟೋದಲ್ಲಿ ಕಾಯ್ತಾ ಇದ್ದಾರಲ್ಲ ಶಶಿಕಾಂತ್ ಬೆಳ್ಳೂರ, ಈತ ಅಕ್ರಮವಾಗಿ ನೀರಿನ ಅಂದ್ರೆ ವಾಟರ್ ಮಾಫಿಯಾ, ವಾಟರ್ ಟ್ಯಾಂಕ್ ಮಾಫಿ ಇದೆಯಲ್ಲ, ಇದನ್ನ ಈತ ಲೀಗಲ್ ಆಗೇನೆ ಅಂದ್ರೆ ಬಹಿರಂಗವಾಗಿಯೇ ನಡೆಸ್ತಾ ಇದ್ದಾನೆ. ಯಾವುದೇ ಭಯ, ಕಾನೂನಿನ ಭಯ ಯಾವುದೇ ಇಲ್ಲದಂಗೆ. ಒಂದು ನೀರಿನ ಬಿಸ್ನೆಸ್ ಅನ್ನ ನಡೆಸಬೇಕು ಅಂತಂದ್ರೆ ಅಫಿಷಿಯಲ್ ಆಗಿ BWSSB ಇಂದ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಬೋರ್ ಹಾಕೋದಕ್ಕೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. GBA ಇಂದಲೂ ಕೂಡ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಬೆಸ್ಕಾಂ ಇಂದಲೂ ಕೂಡ ಈತ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಈತ ತನ್ನ ಮನೆಗೆ ಅಂತೇಳಿ ಬೋರ್ವೆಲ್ ಅನ್ನ ಕೊಡಿಸಿ, ಅದಕ್ಕೆ ಅಂತೇಳಿ ಮನೆಯ ಕರೆಂಟನ್ನೇ ಯೂಸ್ ಮಾಡಿ ಸಂಪರ್ಕವನ್ನು ತೆಗೆದುಕೊಂಡು ಕಮರ್ಷಿಯಲ್ ಆಗುತ್ತಿದ್ದು, ನೀವು ಬಿಸ್ನೆಸ್ ಮಾಡ್ತಿದ್ಯಾ, ವಾಟರ್ ಟ್ಯಾಂಕ್ ಬಿಸ್ನೆಸ್ ಮಾಡ್ತಿದ್ಯಾ ಅಂದ್ರೆ 500 ರೂಪಾಯಿಗೆ, ಟ್ರ್ಯಾಕ್ಟರ್ ಆದ್ರೆ 500 ರೂಪಾಯಿ, ಟ್ಯಾಂಕರ್ ಅಂದ್ರೆ 800 ರೂಪಾಯಿ ಅನ್ನ ತೆಗೆದುಕೊಂಡು ಈತನ ಫೋನ್ ಪೇಗೆ, ಈ ಶಶಿಕಾಂತ್ ಬೆಳ್ಳೂರ ಈತನ ಫೋನ್ ಪೇಗೆ ಹಣವನ್ನ ಕೂಡ ಹಾಕ್ಸ್ಕೊಂತಾನೆ. ಈ ರೀತಿಯಾಗಿ BBMPಗೆ, BWSSBಗೆ, ಬೆಸ್ಕಾಂಗೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟದೆ ಈತ ನೀರಿನ ಬಿಸ್ನೆಸ್ ಅನ್ನ ಮಾಡ್ತಿದ್ದಾನೆ. ಆತನೇ ಹೇಳ್ದಾಗೆ ಕರೆಕ್ಟಾಗಿ ನಾನೇ ನಿಂತ್ಕೊಂಡು ಮಾಡ್ರೆ ದಿನಕ್ಕೆ 10-15 ಸಾವಿರ ರೂಪಾಯಿ ದುಡಿತೀನಿ, ನಾನು ಇಲ್ಲ ಅಂದ್ರೂ ಕೂಡ 4,000-5,000 ರೂಪಾಯಿ ದುಡಿತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಓಡಿಸನೇ ಇಲ್ಲ ಅಂತಂದ್ರು 4,000 ರೂಪಾಯಿ ಬರ್ತೀವಿ. ಓಡಿಸನೇ ಇಲ್ಲ ಅಂತ ಓಡಿಸಿದ 10,000 ರೂಪಾಯಿ ಮೇಲೆ ಬರುತ್ತೆ. 10,000 ರೂಪಾಯಿ ಅಂದ್ರೆ 3 ಲಕ್ಷ, 4,000-5,000 ರೂಪಾಯಿ ಆದ್ರೂ ಕೂಡ 1 ಲಕ್ಷ ಈತ ದುಡಿತಾನೆ. ಈತ ಆಕ್ಚುಲಿ ಗೌರ್ಮೆಂಟ್ ಕೆಲಸದಲ್ಲಿ ಇರೋವಂಥವ್ರು ಯಾವುದೇ ಬಿಸ್ನೆಸ್ ಮಾಡೋಂಗಿಲ್ಲ. ಓಕೆ, ಅವನ ಹೆಂಡತಿ ಹೆಸರಲ್ಲೋ ಮಕ್ಳ ಹೆಸರಲ್ಲೋ ಮಾಡಿದ್ರು ಕೂಡ ಲೀಗಲ್ ಆಗಿ ಮಾಡಬೇಕಿತ್ತು. ಅದು ಯಾವುದನ್ನು ಕೂಡ ಈತ ಲೀಗಲ್ ಆಗಿ ಮಾಡದೆ ಇಲ್ಲೀಗಲ್ ಆಗಿ ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾನೆ ಅನ್ನುವಂಥ ಗಂಭೀರ ಆರೋಪ ಇದೆ. ವಾಟರ್ ಬಿಸ್ನೆಸ್ಗೆ ಬೇರೆ ಯಾರನ್ನೂ ಇಕ್ಕಿಲ್ಲ, ಇವಂದೇ ನಂಬರ್ ಕೊಟ್ಟಿದ್ದಾರೆ. ನಂಬರ್ಗೆ ಫೋನ್ ಮಾಡಿ ನೀರು ಬೇಕು ಅಂತಂದ್ರೆ ಇವನು ಹೇಳಿದಷ್ಟು ಅಮೌಂಟು 500 ರೂಪಾಯಿ 800 ರೂಪಾಯಿ ಫಿಕ್ಸ್ ಮಾಡಿದ್ದಾನೆ. ಯಾವ ಟೈಮಲ್ಲಿ ಬೇಕಾದ್ರೂ ನೀರು ಕೊಡ್ತಾನೆ. ಈ ಜೊತೆಗೆ ಈ ಸರ್ಕಾರಿ ಅಧಿಕಾರಿ ಆದ್ರೂ ಕೂಡ ಈತನೇ ಡ್ರೈವ್ ಮಾಡ್ಕೊಂಡೋಗಿ ನೀರನ್ನ ಕೂಡ ಕೊಟ್ಟು ಬರ್ತಾನೆ. ಹಲೋ, ಅಭಿಕ್ ವಾಟರ್ ಸಪ್ಲೈ ಅವರಲ್ವೇನಣ್ಣ? ಹೌದು, ಹೇಳಿ ಅಮ್ಮ. ಅಣ್ಣ, ಅದು ಟ್ಯಾಂಕರ್ ಹೇಳಿದ್ರಲ್ಲ ಸಂಜೆ ಆದ್ರೆ ಹಾಕ್ಕೊಡ್ತೀವಿ ಅಂತ. ಸರಿ ಆಯ್ತು, ಕಳಿಸ್ತೀನಿ. ಸರಿ, ರೇಟ್ 800 ರೂಪಾಯಿ ಅಮ್ಮ. 800 ರೂಪಾಯಿ. ಸರಿ ಅಣ್ಣ, ಆಯ್ತು. ಹಲೋ, ಹೇಳಿ ಸರ್. ಇದು ಫೋನ್ ಪೇ ಇದೆ ನಂಬರಾ ಸರ್? ಪೇ ಮಾಡಿಬಿಟ್ಟಿರ್ತೀನಿ, ನೀವು ಯಾವಾಗಲಾರು ತಂದು ಕೊಟ್ಬಿಡಿ.
ಸರ್ ಆಯ್ತು ಇದೆ ನಮ್ಗೆ. ಯಾವ್ದು ಸರ್ ಇದು? 9972314456. ಹೌದು ಏನು ಬರುತ್ತೆ ಸರ್ ಹೆಸರು? ಶಶಿಕಾಂತ್ ಬೆಳ್ಳೂರು ಅಂತಿರು. ಸರಿ ಸರ್, ಆಯ್ತು, ಇದಕ್ಕೆ ಮಾಡಿರ್ತೀನಿ. ನಿಮ್ದು ಲೊಕೇಶನ್ ಶೇರ್ ಮಾಡಿರಿ. ಲೊಕೇಶನ್ ಶೇರ್ ಮಾಡ್ತೀವಿ ಸರ್. ಟ್ಯಾಕ್ಟ್ರಲ್ಲೇ ಕಳ್ಸಿಕೊಟ್ಬಿಡಿ ಸರ್. ಅದು ಟ್ರ್ಯಾಕ್ಟರ್ ಡೌಟು ಸರ್. ಅಲ್ಲ, ಟ್ರ್ಯಾಕ್ಟರ್ ಡೌಟು ಆಯ್ತಾ. ನೀವು ಟ್ರ್ಯಾಕ್ಟರ್ ಹಾಕೋದಾದ್ರೆ ನಾನು ಹೇಳ್ತೀನಿ ನಿಮಗೆ ಮುಂಚೆನೆ. ಹಾಂ ಸರಿ ಸರ್. ಅದು ಆಯ್ತಾ? ಕ್ಯಾಂಟ್ರ್ ಆದರೆ ನೀರು ಜಾಸ್ತಿ ಆಗಿಬಿಡುತ್ತೆ, ವೇಸ್ಟ್ ಆಗುತ್ತೆ ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ಆಯ್ತು, ನಾನು ಒಂದು 5 ಗಂಟೆಗೆ ಫೋನ್ ಮಾಡಿ ಸರಿ ಸರ್, ಟ್ಯಾಕ್ಟ್ರನ್ನ ಅರೇಂಜ್ ಮಾಡಿಕೊಡಿ ಸರ್. ಓಕೆ. ಈತ ಜೊತೆಗೆ ಮೇಲಿನ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಇವನು ಯಾವ ಥರ ಮರ್ಯಾದೆ ಕೊಡ್ತಾನೆ. ಈತ ಮಾತಾಡ್ತಂಥ ಸಂದರ್ಭದಲ್ಲಿ GBAನ ವೆಸ್ಟ್ ಕಮಿಷನರ್ KV ರಾಜೇಂದ್ರ ಅವ್ರ ಬಗ್ಗೆನೂ ಕೂಡ ಬಹಳ ಹಗುರವಾಗಿ ಮಾತಾಡ್ತಾನೆ. AS ಆಫೀಸರ್ಗಳಂದ್ರೆ ಭಾರಿ ಕೇರ್ಲೆಸ್ ಕಂಡ್ರಿ, ಯಾವುದು ಕಿವಿ ಮೇಲೆ ಹಾಕೋಣಲ್ಲ, ಅವ್ರ ತಾಳ್ಮೆನೇ ಇರಲ್ಲ ಅನ್ನೋ ಮಾತಾಡ್ತಾನೆ. ಇಂಥವ್ರಿಗೆಲ್ಲ DK ಸುರೇಶ್ ಕಡೆಯಿಂದ ಫೋನ್ ಮಾಡಿಸ್ಬೇಕು, ಮಿನಿಸ್ಟ್ರ್ ಕಡೆಯಿಂದ ಫೋನ್ ಮಾಡಿಸ್ಬೇಕು ಅನ್ನುವಂಥ ಈತ ಮಾತಾಡಿರುವಂಥ ವಿಡಿಯೋ ಸಾಕ್ಷ್ಯ ಸಮೇತನೂ ಕೂಡ ಸಿಕ್ಕಾಕೊಂಡಿದ್ದಾನೆ. ನೀವು ಮಿನಿಸ್ಟರ್ ಆಫೀಸ್ ಕಡೆಯಿಂದ ಫೋನ್ ಮಾಡ್ತಾ ಇದ್ರೆ ಕನ್ವಿನ್ಸ್ ಮಾಡ್ಬೋದು ಪಬ್ಲಿಕ್ಗೆ. IASಗೆಲ್ಲ ಅಷ್ಟು ತಾಳ್ಮೆ ಇರಲ್ಲ. ಇಲ್ಲ, DK ಸುರೇಶ್ ಕಡೆಯಿಂದ ಮಾಡಿಸ್ಬಿಡಿ ಬೆಸ್ಟ್. ರಾಜೇಂದ್ರ ಅಂತ ಹೇಳಿ, ಈಗ ರಾಜೇಂದ್ರ ಅಂತ ಬಂದವರು, ರಾಜೇಂದ್ರ KV ಅಂತ ಹೇಳಿ. ಈತ ಶ್ರಮಪಟ್ಟು ಕೆಲಸ ಮಾಡಿ, ಆದರೆ ಲೀಗಲ್ ಆಗಿರ್ಬೇಕಲ್ವಾ ಒಬ್ಬ ಸರ್ಕಾರಿ ಅಧಿಕಾರಿ. ಈತ ಟ್ಯಾಕ್ಸ್ ಕಟ್ಸ್ಕೊತಾನೆ ಅಂತಂದ್ಮೇಲೆ ಈತನೇ ಲೀಗಲ್ ಆಗಿಲ್ಲ ಅಂತಂದ್ಮೇಲೆ ಇವನು ಯಾವ ರೀತಿಯಾದಂಥ ತನ್ನ ಇಲಾಖೆಗೆ ಸೇವೆಯನ್ನು ಮಾಡ್ತಾನೆ, ತನ್ನ ಇಲಾಖೆಯಲ್ಲಿರುವಂಥ ಮೇಲಿನ ಅಧಿಕಾರಿಗಳಿಗೆ ಸಾರ್ವಜನಿಕರ ಮುಂದೆ ಈ ರೀತಿಯಾಗಿ ಈತ ಮಾತಾಡ್ತಾನೆ ಅಂತಂದರೆ ಇಲಾಖೆಯ ಮೇಲೆ, ಅಧಿಕಾರಿಗಳ ಮೇಲೆ ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಗೌರವ ಬರುತ್ತೆ ಅನ್ನುವಂಥ ಪ್ರಶ್ನೆ. ಈಗ ಜನಸಾಮಾನ್ಯ ಯಾರಾದರೂ ಕೂಡ BWSSBಗೆ ವಂಚನೆ ಮಾಡಿ ಅಕ್ರಮವಾಗಿ ನೀರನ್ನು ಬಳಸ್ತಾ ಇದ್ರೆ ಲಕ್ಷಾಂತರ ರೂಪಾಯಿ ಫೈನ್ಗಳನ್ನು ಹಾಕ್ತಾರೆ. ಬೆಸ್ಕಾಮಿಂದ ನೀವು ಮನೆಗೆ ಅಂತೇಳಿ ಕರೆಂಟ್ ತಗೊಂಡು ಅದನ್ನ ವಾಣಿಜ್ಯ ಅಂದರೆ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಿದ್ರೆ ಲಕ್ಷಾಂತರ ರೂಪಾಯಿ ನಿಮಗೆ ಫೈನ್ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಕೂಡ ಹಾಕ್ತಾರೆ. ಸರ್ಕಾರಕ್ಕೆ ಟ್ಯಾಕ್ಸನ್ನು ಕೂಡ ಕಟ್ಟಿಲ್ಲ. ಜೊತೆಗೆ ಸರ್ಕಾರಿ ಅಧಿಕಾರಿ ಈತ ಹೇಗೆ ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾನೆ, ಇವನ ಅಫಿಷಿಯಲ್ ಫೋನ್ ನಂಬರ್ ಏನಿದೆಯಲ್ಲ ಅದಕ್ಕೇನೆ, ಅಂದರೆ ನಂಬರ್ ಇದೆಯಲ್ಲ ಇವನು ಯೂಸ್ ಮಾಡೋ ನಂಬರ್, ಅದಕ್ಕೇನೆ ಈತ ಫೋನ್ಪೇನಲ್ಲಿ ಅಮೌಂಟನ್ನು ಕೂಡ ಹಾಕ್ಸ್ಕೊತಿದ್ದಾನೆ. ಈತನ ಮೇಲೆ ಯಾವ ರೀತಿಯಾದಂಥ ಕ್ರಮ ಆಗುತ್ತೆ, GBA ಏನು ಕ್ರಮ ಕೈಗೊಳ್ಳುತ್ತೆ, ಅದರಲ್ಲೂ ಕೂಡ ಕಮಿಷನರ್ ಬಗ್ಗೆನೇ ಈತ ಹಗುರವಾಗಿ ಮಾತಾಡ್ತಿದ್ದಾನೆ. ಕಮಿಷನರ್ ಯಾವ ರೀತಿಯಾದ ಕ್ರಮ ಕೈಗೊಳ್ತಾರೆ, BWSSB ಅವರು ಈತನ ಮೇಲೆ ಏನು ಕೇಸ್ ಮಾಡಿ ಎಷ್ಟು ಫೈನ್ ಹಾಕ್ತಾರೆ, ಬೆಸ್ಕಾಂ ಅವರು ಕರೆಂಟನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಏನು ಕ್ರಮ ಕೈಗೊಂಡು ಏನು ಫೈನ್ ಹಾಕ್ತಾರೆ, ಅದಕ್ಕೆಲ್ಲದೂ ಕೂಡ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.